ಸ್ಟೂಡೆಂಟ್ ವೋಟ್ ಬ್ಯಾಂಕ್ ಈ ವಿಚಾರವಾಗಿ ಮಾತನಾಡಲು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗಾಗಲೇ ಕರ್ನಾಟಕದಲ್ಲಿ ಲಿಂಗಾಯತ ವೋಟ್ ಬ್ಯಾಂಕ್, ಒಕ್ಕಲಿಗ ವೋಟ್ ಬ್ಯಾಂಕ್, ಮುಸ್ಲಿಂ ವೋಟ್ ಬ್ಯಾಂಕ್, ಹೀಗೆ 10 ವೋಟ್ ಬ್ಯಾಂಕ್ಗಳಿದೆ. ಈ ವೋಟ್ ಬ್ಯಾಂಕ್ಗಳನ್ನು ತಮ್ಮ ಕಡೆ ಸೆಳ್ಕೊಳ್ಳಲು ರಾಜಕಾರಣಿಗಳು ಎಷ್ಟೆಲ್ಲ ಕಸರತ್ತು ಮಾಡ್ತಾರೆ ಅನ್ನೋದು ತಮಗೂ ಕೂಡ ಗೊತ್ತಿದೆ. ವೋಟಿಗೆ ಇರುವಂಥ ಅಥವಾ ಮತದಾನಕ್ಕಿರುವಂಥ ತಾಕತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಬಹುಶಃ ಮತ್ತೊಂದಕ್ಕೆ ಇಲ್ಲ ಅಂತ ನನಗನ್ಸುತ್ತೆ. ಈಗ ಸಮಯ ಬಂದಿದೆ ಇದೇ ತೆರನಾದಂಥ ಒಂದು ಸ್ಟೂಡೆಂಟ್ ವೋಟ್ ಬ್ಯಾಂಕನ್ನು ಪ್ರಾರಂಭಿಸಬೇಕು ಕರ್ನಾಟಕದಲ್ಲಿ ಅಂತ. ಅವೆಲ್ಲವೂ ಜಾತಿಯನ್ನು ಆಧರಿಸಿ ಮತ್ತು ಧರ್ಮವನ್ನು ಆಧರಿಸಿ. ಆದರೆ ಈಗ ನಾವು ಮಾಡುತ್ತಿರುವ ವೋಟ್ ಬ್ಯಾಂಕು ಕೆಲಸವನ್ನು ಆಧರಿಸಿ. ನಾವು ಯಾವುದೇ ಪ್ರಿಜುಡಿಸ್ ಇಲ್ಲ, ಅಂದರೆ ಯಾವುದೇ ಪೂರ್ವಾಗ್ರಹ ಪೀಡಿತ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷ, BJP ಪಕ್ಷ ಇಲ್ಲ. ನಮ್ಮ ಕೆಲಸ, ನಮ್ಮ ಒಂದು ಆಸಕ್ತಿ, ನಮ್ಮ ಒಂದು ಕೆಲಸಕ್ಕೆ ಯಾರು ಸ್ಪಂದಿಸ್ತಿರೋ ನೀವು ವೋಟ್ ತಗೋರಿ. ನೀವು ಯಾವುದೇ ಪಕ್ಷದವರಿರಿ. ನಮ್ಮದು ಸಿಂಪಲ್, ಸ್ಟೂಡೆಂಟ್ ವೋಟ್ ಬ್ಯಾಂಕ್ ಈ ಒಂದು ಸಂಘಟನೆ ಆಗಲಿ ಅಥವಾ ಈ ಒಂದು ಗುಂಪಾಗಲಿ, ಈ ಒಂದು ನಮ್ಮೆಲ್ಲ ವಿದ್ಯಾರ್ಥಿಗಳ ಒಂದು ಮೂರೇ ಬೇಡಿಕೆಗಳಿವೆ. ಸ್ಪಷ್ಟವಾಗಿ ಮೂರೇ ಸಿಂಪಲ್ ಬೇಡಿಕೆಗಳು. ಇವುಗಳನ್ನು ಯಾರು ಈಡೇರಿಸ್ತಿರೋ ನೀವು ವೋಟ್ ತಗೊಳ್ಳಿ, ಅಥವಾ ಇವುಗಳನ್ನು ಯಾರು ಈಡೇರಿಸಲು ದಯವಿಟ್ಟು ಮುಂದಿನ ದಿನಗಳಲ್ಲಿ ಅವ್ರು ವೋಟ್ ಹಾಕಬೇಡಿ. ಸ್ವಚ್ಛ, ಕ್ಲಿಯರ್. ಇದು ಎಲ್ಲಿವರೆಗೂ ನಮ್ಮ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟು, ಎಲ್ಲಿವರೆಗೂ ಇದನ್ನು ನಾವು ಪ್ರದರ್ಶನ ಮಾಡಲು ಅಲ್ಲಿವರೆಗೂ ನಮ್ಗೆ ಯಾರೂ ಮಾತಾಡ್ಸಲ್ಲ, ನಮಗೆ ಕಿಮ್ಮತ್ತಿಲ್ಲ. ನಾವು ಸ್ವಚ್ಛ ಹೇಳ್ಬಿಡ್ತೀವಿ. ರಸ್ತೆಗಿಳಿದು ಹೋರಾಟ ಮಾಡಿ ಏನು ಮಾಡಿದ್ರು ನಮಗೆ ಅವ್ರು ಮಾತಾಡಿಸ್ತಾನೆ ಇಲ್ಲ. ಈಗ ನೋಡಿ, ಅಕ್ಷರ ಸಂಘಟನೆ ಎಷ್ಟೊಂದು ಹೋರಾಟ ಮಾಡ್ತು. ಈ ಕಡೆ ಅಕ್ಷರ ಸಂಘಟನೆ ಕೋರ್ಟಲ್ಲಿ ಕೇಸ್ ನಡೆಸುತ್ತಾ ಇದೆ, ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದೆ. ಆಮೇಲೆ ಈಗ ಧಾರವಾಡದಿಂದ ಬೆಂಗಳೂರವರೆಗೂ ಕಾಲ್ನಡಿಗೆಯಲ್ಲಿ ಪ್ರತಿಭಟನೆ. ಇಂಥ ಒಂದು ಸುಡು ಬಿಸಿಲಲ್ಲಿ 42-43 ಡಿಗ್ರಿ ಏನು ಸಾಮಾನ್ಯನ? ಏನು ಮಾಡಿದ್ರೆ ಯಾರೋ ಒಬ್ಬರು ಮಾತಾಡಿಸ್ತಾ ಇದ್ದಾರೆ, ಯಾರೋ ಇದ್ರ ಬಗ್ಗೆ ಒಬ್ಬರ ರಾಜಕಾರಣಿಗಳು ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಸಂಬಂಧನೇ ಇಲ್ಲ. ನಮಗೆ ಯಾರು ಕೇಳೋರು ನಂಗಾಗಿದೆ. ಸೊ ಅವ್ರು ಬಗ್ಗದು ರಾಜಕಾರಣಿಗಳು ಅಥವಾ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ನಾಯಕ ಅಥವಾ ಒಬ್ಬ ಲೀಡರ್ ಬಗ್ಗದು ಓಟಿಗೆ ಮಾತ್ರ. ಹೀಗಾಗಿ ನಾವು ನಮ್ಮದೇ ಆದಂಥ ಒಂದು ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡ್ಕೋಬೇಕು. ಸ್ಟೂಡೆಂಟ್ಸ್, ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳು, ನಮ್ಮಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಿ ನಾವು ನಮ್ಮದೇ ಆದಂಥ ಒಂದು ವೋಟ್ ಬ್ಯಾಂಕನ್ನು ಸೃಷ್ಟಿ ಮಾಡಿಕೊಂಡ್ರೆ ಆವಾಗ ನಮ್ಮ ಒಂದು ಕೆಲಸಗಳಿಗೆ ಅವ್ರು ಸ್ಪಂದಿಸ್ತಾರಿಲ್ಲ ಅಂದರೆ ಸ್ಪಂದಿಸಲ್ಲ ಅನ್ನೋದು ಭಾವನೆ. ಸೊ ಸಿಂಪಲಾಗಿ ಮೂರೇ ಬೇಡಿಕೆಗಳು. ಒಂದೇದೇನಪ್ಪ ಅಂದರೆ ಪರೀಕ್ಷೆಗಳು ಪ್ರಾಮಾಣಿಕವಾಗಿ ನಡೀಬೇಕು, ಯಾವುದೇ ಭ್ರಷ್ಟಾಚಾರ ಇಲ್ಲ. ಅದು ಸರ್ಕಾರದ ಜವಾಬ್ದಾರಿ ಮತ್ತು ಪರೀಕ್ಷೆ ನಡೆಸುವಂಥ ಸಂಸ್ಥೆಗಳ ಜವಾಬ್ದಾರಿ. ಅವರು ಭಾಳ ಜವಾಬ್ದಾರಿಯಿಂದ ಎಕ್ಸಾಮ್ ನಡೆಸಬೇಕು. ನೆಕ್ಸ್ಟ್ ಎರಡನೇದೇನಪ್ಪ ಅಂದರೆ ಕಾಲಕ್ಕೆ ಪರೀಕ್ಷೆಗಳು ನಡೀಬೇಕು. ಅಂದ್ರೆ ವರ್ಷದ ಮುಂಚೆನೇ ಕ್ಯಾಲೆಂಡರ್ ಬಿಡಬೇಕು. ಇಂಥ ಸಮಯಕ್ಕೆ ಈ ಎಕ್ಸಾಮ್ಗಳಂತ ಮುಂಚೆನೇ ಬಿಡಬೇಕು. ಆ ಸಮಯಕ್ಕೆ ಪರೀಕ್ಷೆ ನಡೆಸಲೇಬೇಕು. 4 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮಲ್ಲ. ಪಂಚವಾರ್ಷಿಕ ಯೋಜನೆಗಳಾಗ್ಬಿಟ್ಟವೆ ಪರೀಕ್ಷೆಗಳು ಕರ್ನಾಟಕದಲ್ಲಿ. ಸೊ ಮೂರನೇ ಬೇಡಿಕೆ ಏನಪ್ಪ ಅಂದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿಲ್ಲ. ಇವು ಮೂರೇ ಸಿಂಪಲ್. ಜಸ್ಟ್ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಒಂದೇದೇನಪ್ಪ ಅಂದರೆ ಪರೀಕ್ಷೆಗಳು ಪ್ರಾಮಾಣಿಕವಾಗಿ ನಡೀಬೇಕು. ಅಂದರೆ ಬಡ ವಿದ್ಯಾರ್ಥಿ ಮತ್ತು ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗಬೇಕು. ಒಂದೇದು. ಎರಡನೇದೇನಪ್ಪ ಅಂದರೆ ಕಾಲಕ್ಕೆ ನಡೀಬೇಕು, ಅದು ಕ್ಯಾಲೆಂಡರ್ ಬಿಡಬೇಕು, UPSC ಥರ. ಮೂರನೇದೇನಪ್ಪ ಅಂದರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಿಲ್ಲ, ಅಂದರೆ ಗೂಗಲ್ ಟ್ರಾನ್ಸ್ಲೇಷನ್ ಎಲ್ಲ ನಡೆಯಲ್ಲ. ಇವು 3 ವಿಷಯಗಳಿಗೆ ಯಾವ ಸರ್ಕಾರ ಅಥವಾ ಯಾರು ಸ್ಪಂದಿಸ್ತಾರೋ ಅವ್ರಿಗೆ ಮಾತ್ರ ನಮ್ಮ ಓಟು, ಇಲ್ಲಾಂದ್ರೆ ಇಲ್ಲ. ಸ್ವಚ್ಛ ಇವತ್ತು ನಾವು ಇದು ನಿರ್ಧಾರ ತಗೋಬೇಕು. ನಾನು ಇದಕ್ಕೋಸ್ಕರ ಒಂದು ಟೆಲಿಗ್ರಾಮ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಸ್ಟೂಡೆಂಟ್ ವೋಟ್ ಕುಟುಂಬ ಅಂತೇಳಿ, SVK ಅಂತ ಮಾಡಿದ್ದೀನಿ. ಆ ಒಂದು ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೆಳಗಡೆ ಕೊಡ್ತೀನಿ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಇರುತ್ತೆ. ಅದು ಜಾಯ್ನ್ ಆಗಿ. ಇವತ್ತು ಪ್ರಾರಂಭ. ಅದ್ರ ಬಗ್ಗೆ ಇನ್ನು ಮುಂದೆ ನಾವು ಚರ್ಚೆ ಮಾಡೋಣ. ಇನ್ನು ಮುಂದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸ್ಟೂಡೆಂಟ್ಸ್ಗಳನ್ನು ಹೇಗೆ ಇದ್ರ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ನಾವು ಮನವರಿಕೆ ಮಾಡಿಕೊಡೋಣ. ಒಟ್ಟು ಪ್ರಯತ್ನ ಚಾಲ್ತಿಲ್ಲ ನಾವು. ಇವತ್ತು ಪ್ರಾರಂಭ. ಆ್ಯಕ್ಚುಲಿ ಇದು ನನಗೆ ಸಜೆಷನ್ ಕೊಟ್ಟಿದ್ದು ನೀವೇ. ನನಗೆ ಟೆಲಿಗ್ರಾಮಲ್ಲಿ ಇವತ್ತು ಮೆಸೇಜ್ ಮಾಡಿದ್ರಿ. ನೀವೇ ನನಗೆ ಸಜೆಸ್ಟ್ ಮಾಡಿದ್ರಿ, ಸರ್ ಇದ್ರ ಬಗ್ಗೆ ಮಾತನಾಡಿ ಈ ವಿಷಯದ ಬಗ್ಗೆ ಅಂತ. ಎಸ್, ನನಗಿದು ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು. ಇದ್ರ ಬಗ್ಗೆ ನಾನು ಭಾಳ ಸಲ ಹಿಂದೆ ಕೂಡ ಮಾತಾಡಿದ್ದೆ. ಈಗಲೂ ಕೂಡ ಅದ್ರ ಬಗ್ಗೆ ಮಾತನಾಡುವಂಥ ಸಮಯ ಬಂದಿದೆ. ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಲ್ಲಿ ನನ್ನ ವಿನಂತಿ, ದಯವಿಟ್ಟು ಇದಕ್ಕೆ ಭಾಳಷ್ಟು ಸೀರಿಯಸ್ ತಗೊಳ್ಳಿ. ಧನಾತ್ಮಕವಾಗಿ ವಿಚಾರ ಮಾಡೋಣ. ನಾವೆಲ್ಲರೂ ಒಂದು ಗುಂಪಾಗಿರೋಣ. ಎಲ್ಲರೂ ಒಂದು ಗುಂಪಾಗಿದ್ದುಕೊಂಡು ನಮ್ಮದೇ ಆದಂಥ ಒಂದಿಷ್ಟು ಸಿದ್ಧಾಂತಗಳನ್ನು ಇಟ್ಕೊಳ್ಳೋಣ. ಆ ಸಿದ್ಧಾಂತಗಳಿಗೆ ಯಾವ ಸರ್ಕಾರ ಸ್ಪಂದಿಸುತ್ತೋ ಅವರಿಗೆ ಮಾತ್ರ ನಮ್ಮ ಓಟು. ನಮಗೆ ಕಾಂಗ್ರೆಸ್ ವಿರೋಧಿ ಅಲ್ಲ, BJP ವಿರೋಧಿ ಅಲ್ಲ, ಯಾರೂ ವಿರೋಧಿ ಅಲ್ಲ. ಯಾರು ನಮ್ಮ ಸ್ನೇಹಿತರಲ್ಲ, ಯಾರು ನಮ್ಮ ಶತ್ರುಗಳಲ್ಲ. ನಮ್ಮ ಕೆಲಸ ಮಾಡಿಕೊಡೋರಿಗೆ ನಿಮ್ಮ ಓಟು. ನಾವು ಯಾಕಂದರೆ ಸುಶಿಕ್ಷಿತರು, ವಿದ್ಯಾರ್ಥಿಗಳೆಲ್ಲ ಸುಶಿಕ್ಷಿತರು. ನಾವು ಯಾವುದೇ ಹೇಳಿದನಲ್ಲ, ಇವಾಗ ನಾವು ಪೂರ್ವಾಗ್ರಹ ಪೀಡಿತ ಅಲ್ವೇ ಅಲ್ಲ. ಇವತ್ತಿವ ಹೇಳಿದ್ದಾರೆ ನೋಡಿ, KPSCಗೆ ಯಾರೋ ಒಬ್ರು RTI ಹಾಕಿದ್ರಂತೆ, ಮೊನ್ನೆ ನಡೆದ KS ಪರೀಕ್ಷೆದು ಕಟ್ ಆಫ್ ಮಾರ್ಕ್ಸ್ ತಿಳಿಸಿ ಅಂದರೆ, ಇಲ್ಲ ನಾವು ಗೌಪ್ಯತೆಗೆ ಸಮಸ್ಯೆ ಆಗುತ್ತೆ, ನಾವು ತಿಳಿಸಲ್ಲ, ಕಟ್ ಆಫ್ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾವ ಗೌಪ್ಯತೆ ರೀ? ಮತ್ತು ಹಿಂದೆ ಪ್ರತಿ ಸಲ ಎಕ್ಸಾಮ್ ನಡೆಸೋಕ್ಕೆಲ್ಲ ಅವಾಗೆಲ್ಲ ಕಟ್ ಆಫ್ ಮಾರ್ಕ್ಸ್ ಬಿಡ್ತಿದ್ರಿ. ಈಗ ಈ ವರ್ಷನೇ ಗೌಪ್ಯತೆ ಬಂತ? ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ಎಲ್ಲೋ 100ಕ್ಕೆ ಯಾರೋ ಒಬ್ಬರು ಇಬ್ಬರು ಒಂದು ಸೀಟ್ ಯಾರೋ ತೊಗೊಂಡು ಹೋಗ್ತಾರೆ ಅಂದ್ರೆ ಅದನ್ನು ನಾವು ಕ್ಷಮಿಸ್ಬೋದು. ಇವತ್ತು ಬೇಲಿನೇ ಎದ್ದು ಹೊಲ ಮೈದಾದ ನೆನ್ಪಿಟ್ಕೊಳ್ಳಿ. ಯಾಕೆ ಕೊಡಲ್ಲ ಕಟ್ ಆಫ್? ಏನಾದ್ರು ರೀಸನ್ನ?
ಗೌಪ್ಯತೆಗೆ ಸಮಸ್ಯೆ ಏನು ರೀಸನ್ ಅದು? ಹೆಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಮತ್ತು ಹಂಗಿದ್ರೆ ಹಿಂದೆ ಗೌಪ್ಯತೆ ಸಂಬಂಧಪಡಲಿಲ್ಲ. ಹಿಂದೆ ಎಲ್ಲ ಎಕ್ಸಾಮ್ KS ಎಕ್ಸಾಮ್ ಮಾಡಿದಾಗೆಲ್ಲ ಪ್ರತಿ ಸಲ ಕಟ್ ಆಫ್ ಬಿಟ್ಟಿದ್ರಲ್ಲ, ಅವಾಗೆ ಗೌಪ್ಯತೆ ಅವಾಗೆಲ್ಲ ಹೋಗಿತ್ತು. ಸೊ ನಾನು ಅದೇ ಹೇಳ್ತಾ ಇದ್ದೀನಿ, ಯಾವುದೋ 100ರಲ್ಲಿ 1-2 ಕ್ಷಮಿಸ್ಬೋದು. ಈಗ ಬೇಲಿನೇ ಎದ್ದು ಹೊಲ ಮೈತಾ ಇದೆ, ಅರ್ಥ ಮಾಡ್ಕೊಳ್ಳಿ. ಈ ರಾಜಕಾರಣಿಗಳಾಗಲಿ ನೋಡ್ರಿ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಏನು ಹೇಳಿದರು, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಾನು ಅನ್ಯಾಯ ಕೊಡಲ್ಲ, ನಾನು ಸ್ಪಂದಿಸ್ತೀನಿ ಅಂತೆಲ್ಲ ಹೇಳಿದರು. ಇವತ್ತೇನಾಗಿದೆ? ಯಾರೊಬ್ಬರು ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ಮಾತಾಡಲ್ಲ. ಅವ್ರಿಗೇನು ಅವಶ್ಯಕತೆ ಇದೆ? ಅನಿವಾರ್ಯತೆ ನಮಗೆ ತಾನೆ, ವಿದ್ಯಾರ್ಥಿಗಳಿಗೆ ತಾನೆ. ಸೊ ನಾನು ವಿದ್ಯಾರ್ಥಿಗಳಲ್ಲಿ ಕಳಕಳಿಯ ವಿನಂತಿ, ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ಕೆಲಸ ನೋಡಿ ಓಟ್ ಹಾಕಿ. ನಿಮ್ಮ ಪರವಾಗಿ ನಿಮ್ಮ ಆಸಕ್ತಿಗೆ ಇವ್ರು ಕೆಲಸ ಮಾಡಿದ್ರೆ ಅಷ್ಟೇ ಈ ಸರ್ಕಾರಗಳಿಗೆ ಓಟು. ಯಾರೇ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಸುಡುಗಾಡೆ ಇರಲಿ, ಅವರು ನಮ್ಮ ಕೆಲಸಕ್ಕೆ ಸ್ಪಂದಿಸಿಲ್ಲ, ವಿಶೇಷವಾಗಿ ಈ 3 ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ ಅಂದರೆ ಅವ್ರು ಓಟ್ ಇಲ್ಲ. ನೀವು ಮುಂದೆ ಬರುವ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಮುಂದೆ ಬರುವ ಯಾವುದೇ ಚುನಾವಣೆಯಲ್ಲಿ ಇವರು ರಿಜೆಕ್ಟ್ ಮಾಡಿ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲೇ ನಾವು ಮತ್ತೆ ಹಂಗೆ ಚರ್ಚೆ ಮಾಡ್ತಿರ್ತೀವಿ ಮುಂದೆ. ಆಮೇಲೆ ಆಕ್ಸಾ ಸಂಘಟನೆ ಇದೆ, ಅಕ್ಷರ ಸಂಘಟನೆ ಇದೆ, ಆ ಸಂಘಟನೆಗಳಿಗೆ ದಯವಿಟ್ಟು ಬೆಂಬಲಿಸಿ. ಇದು ಅನಿವಾರ್ಯ ಇದೆ. ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಿಲ್ಲ ಅಥವಾ ನಾವೆಲ್ಲರೂ ಇದಕ್ಕೆ ನಾವು ಬೆಂಬಲಿಸಿಲ್ಲ ಅಂದರೆ ಭಾಳ ಸಮಸ್ಯೆ ಇದೆ. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಈ ಒಂದು ವಿಚಾರ ಇವತ್ತು ಶುರುವಾಗಿದೆ, ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಸ್ಟೂಡೆಂಟ್ ವೋಟ್ ಬ್ಯಾಂಕ್, ಇದು ಮುಂದಿನ ದಿನಗಳಲ್ಲಿ ಇದು ಭಾಳಷ್ಟು ಚರ್ಚೆ ಆಗುವಂಥ ವಿಚಾರ. ಇದು ಭಾಳಷ್ಟು ಇದ್ರ ಬಗ್ಗೆ ತಾವೆಲ್ಲರೂ ತುಂಬ ಗಮನ ಕೊಟ್ಟು ಇದ್ರ ಬಗ್ಗೆ ತಾವೆಲ್ಲರೂ ಧನಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.